ಬಿಗ್ ಬಾಸ್ ಸೀಸನ್ 11 ಮುಗಿಯುತ್ತಿದ್ದಂತೆ ಕಿಚ್ಚ ಗುಡ್ ಬೈ ಅನ್ನ ಹೇಳ್ತಿದ್ದಾರೆ. ಇದು ಕಿಚ್ಚನ ಕೊನೆಯ ಬಿಗ್ ಬಾಸ್ ಶೋ. ಅಭಿಮಾನಿಗಳಿಗೆ ಹೃದಯ ಸ್ಪರ್ಶಿ ಸಂದೇಶವನ್ನ ಪ್ರಕಟಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ನಿರೂಪಕನಾಗಿ ಇದು ನನ್ನ ಕೊನೆಯ ಸೀಸನ್ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದುವರೆಗೆ ಪ್ರೀತಿ ತೋರಿದ ಎಲ್ಲರಿಗೂ ಕೂಡ ಕಿಚ್ಚನ ನಮನಗಳು ಅಂತ ಬರೆದುಕೊಂಡಿದ್ದಾರೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸದ್ಯ ಬಿಗ್ ಬಾಸ್ ಸೀಸನ್ 11 ನಡೀತಾ ಇದೆ. ಸೀಸನ್ 11ರ ಕೊನೆಯ ಹಂತವನ್ನ ತಲುಪಿಬಿಟ್ಟಿದೆ ಕನ್ನಡದ ಬಿಗ್ ಬಾಸ್. ಇನ್ನು ಮನೆ ಇನ್ನೊಂದು ವಾರ ಮಾತ್ರ ಬಾಕಿ ಇರೋದು. ಮುಂದಿನ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಕನ್ನಡದ ಬಿಗ್ ಬಾಸ್ ಅನ್ನ ನಡೆಸಿಕೊಂಡು ಬಂದಂತಹ ಕಿಚ್ಚ ಸುದೀಪ್ ಅವರು ಗುಡ್ ಬೈ ಅನ್ನ ಹೇಳ್ತಿದ್ದಾರೆ. ಎಷ್ಟು ದಿನ ಪ್ರೀತಿ ತೋರಿದಂತ ಅಭಿಮಾನಿಗಳಿಗೆ ಹೃದಯ ಸ್ಪರ್ಶಿ ಸಂದೇಶವನ್ನ ಪ್ರಕಟಿಸಿಬಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಂದ್ರೆ ನಿರೂಪಕನಾಗಿ ಇದು ನನ್ನ ಕೊನೆಯ ಸೀಸನ್ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದುವರೆಗೂ ಪ್ರೀತಿ ತೋರಿದಂತ ಎಲ್ಲರಿಗೂ ಕಿಚ್ಚನ ನಮನಗಳು. ತಮಗೆ ಸಿಕ್ಕ ಅವಕಾಶಕ್ಕೆ ಧನ್ಯವಾದಗಳನ್ನ ಸಮರ್ಪಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋ ಅಂತಂದ್ರೆ ಕಿಚ್ಚನ ಆ ಒಂದು ಮಾತು, ಖಡಕ್ ಸಂದೇಶಗಳು, ಆ ರೀತಿಯಾಗಿ ಶೋ ಅನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಆದ್ರೆ ಯಾವಾಗ ಕಿಚ್ಚ ಸುದೀಪ್ ಅವರು ಈ ಹಿಂದನೆ ಸುಳಿವನ್ನ ಕೊಟ್ಟಿದ್ರು, ಇದು ನನ್ನ ಕೊನೆಯ ಸೀಸನ್ ಅನ್ನೋದಾಗಿ, ಆಗಿನಿಂದನೇ ಅಭಿಮಾನಿಗಳು ಫುಲ್ ಸ್ಯಾಡ್ ಆಗಿದ್ರು. ಯಾಕಂದ್ರೆ ಬಿಗ್ ಬಾಸ್ ಅಂತ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರಿಗೆ ಖಡಕ್ ಆಗಿ ಸೂಟ್ ಆಗುವಂತದ್ದು. ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಈಗ ಕಂಪ್ಲೀಟ್ ಬೇಜಾರಾಗಿದೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ಕೊನೆಯ ಬಿಗ್ ಬಾಸ್ ಶೋ ಆಗಿದೆ. ಅವರ ನಿರೂಪಣೆಯಲ್ಲೇ ಇದು ಕೊನೆಯ ಶೋ ಆಗಿದೆ. ಅದರಲ್ಲೂ ಕೂಡ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಎಷ್ಟು ದಿನ ಪ್ರೀತಿಯನ್ನ ಕೊಟ್ಟಂತ ಅಭಿಮಾನಿಗಳಿಗೆ ಹೃದಯ ಸ್ಪರ್ಶಿ ಸಂದೇಶವನ್ನ ಪ್ರಕಟಿಸಿದ್ದಾರೆ. ಇದುವರೆಗೆ ಪ್ರೀತಿ ತೋರಿದ ಎಲ್ಲರಿಗೂ ಕೂಡ ಕಿಚ್ಚನ ನಮನಗಳು. ಅಂದ್ರೆ ತಮಗೆ ಸಿಕ್ಕ ಅವಕಾಶಕ್ಕೆ ಧನ್ಯವಾದಗಳನ್ನ ಸಮರ್ಪಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನೋ ಬಿಗ್ ಬಾಸ್ ಅಂತಂದ್ರೆ ಕಿಚ್ಚನ ಚಪ್ಪಾಳೆ, ಖಡಕ್ ಮಾತುಗಳು, ಆ ಸಂದೇಶಗಳು, ಒಟ್ಟಲ್ಲಿ ಬಿಗ್ ಬಾಸ್ ಶೋ ಅಂತಂದ್ರೆ ಅದು ಕಿಚ್ಚ ಸುದೀಪ್ ಅವರಿಗೆ ಸರಿ. ಅದು ಬೇರೆ ಯಾರಿಂದನೂ ಕೂಡ ಅದನ್ನ ಮಾಡಕ್ ಆಗಲ್ಲ ಅನ್ನುವಂತ ಮಾತುಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ಎಷ್ಟು ದಿನ ಪ್ರೀತಿ ತೋರಿದಂತ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವರು ಧನ್ಯವಾದಗಳನ್ನ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ.